ಅದಕ್ಕಿಂತ ಮುಂಚೆ ಒಂದು ಮನೆ ಕೂಡ ನೋಡಿದ್ದೆ, ಅದನ್ನು ಕೂಡ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀನಿ. ಅವಳ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಇದು ಬಂದ್ಬಿಟ್ಟು ಹಾಲ್ ಇದೆ. ಸೊ ಇಂಥ ಕಡೆಯಿಂದ ಬೇಕಂತಂದ್ರೆ ಅಡ್ಜಸ್ಟ್ಮೆಂಟ್ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದಾರ ತರ ಮಾಡಿದ್ದಾರೆ. ಓ ಮೈ ಗಾಡ್, ವಾವ್. ಇನ್ನೂ ಒಂದು ಪಾರ್ಸಲ್ ಇದೆ. ಆ ಪಾರ್ಸಲ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಫೈನಲಿ ಲೊಕೇಶನ್ಗೆ ಬಂದಿದ್ದೀನಿ. ಬೇರೆ ಕಡೆ ಮೂವ್ ಆದರೆ 50,000 ಇಸ್ ಗೋಣ ಬಿ ಅ ಲಾಟ್. ಹಿಂಗ್ಯಾರೋ ಅದು ಹಂಗೆ ಆಗ್ತಿದೆ ನಿದ್ದೆಲಿ. ಐ ನೋ ಇಟ್ಸ್ ವೆರಿ ಕ್ರೀಪಿ. ಹಾಗೆ ನಮಸ್ಕಾರ, ನಾನು ನಿಮ್ಮ ಫ್ರೆಂಡ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದಷ್ಟು ಪ್ಲಾನ್ಸ್ಗಳಿದೆ, ಏನೇನು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಥ್ರೋಟ್ ದ ಡೇ ನೋಡ್ತಾ ಇರಿ. ಆ್ಯಂಡ್ ಇವತ್ತು ನಾನು ಬೆಳಗ್ಗೆ ಎದ್ದಿರೋಷ್ಟೊತ್ತಿಗೆ ಗೊತ್ತಾ 12 ಎದ್ದಿರೋದು. ಬಿಕಾಸ್ ರಾತ್ರಿ ಮಲ್ಕೊಂಡಾಗ 3 ಗಂಟೆಗೆ ಹೋಗಿ ಎಂಪರಲ್ಲಿ ಊಟ ಮಾಡ್ಕೊಂಡ್ಬಂದು ಆಮೇಲೆ ಮಲ್ಕೊಂಡಿದ್ದು. ಕರೆಕ್ಟಾಗಿ ಒಂದು ವಾರದಿಂದ ಊಟನೇ ಸೇರ್ತಾ ಇರಲಿಲ್ಲ ನನಗೆ. ದಿನದಲ್ಲಿ 2 ಸಲ ತಿಂತಾ ಇದ್ದೀನಿ, ಅದರ ಗಂಟೆ ತಿನ್ನೋಕ್ಕಾಗ್ತಾಯಿಲ್ಲ, ಹಾಗಾಗಿತ್ತು. ಆ್ಯಂಡ್ ನಮ್ಮ ಪೋಕೋಗೆ ಹುಷಾರಿಲ್ಲ ಅಂತ ನಿಮಗೆ ಗೊತ್ತಿತ್ತಲ್ಲ. ಸೊ ಇವಾಗ ಅವಳ ಬ್ಲಡ್ ಟೆಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಅದಕ್ಕಿಂತ ಮುಂಚೆ ಒಂದು ಮನೆ ಕೂಡ ನೋಡಿದ್ದೆ, ಅದನ್ನು ಕೂಡ ನೋಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ನೋಡಿ ಎಲ್ಲಿ ಹೀಗೆ ಯಾವುದು ಅಂತ ಹೇಳ್ಬಿಟ್ಟು ಯಾವ್ದಾದ್ರು ಮನೆ ಓಕೆ ಆದರೆ ಸಾಕೋನಾಗಿದೆ. ಸೊ ಗೈಸ್ ಇವಾಗ ಎಲ್ಲೋ ಬಂದಿದ್ದೀವಿ, ಲೊಕೇಶನ್ ಚೆಕ್ ಮಾಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಗೈಸ್ ಇವಾಗ ಇದು ಎಂಟ್ರನ್ಸ್ ಆ್ಯಕ್ಚುಲಿ. ಆ್ಯಂಡ್ ಇದು ಬಂದ್ಬಿಟ್ಟು ಹಾಲ್ ಇದೆ. ಅಲ್ಲಿಂದ ಒಳ್ಳೆ ಲೈಟ್ ಬರುತ್ತೆ. ಆ್ಯಂಡ್ ಬಾಲ್ಕನಿ ಕೂಡ ಇದೆ. ಸೊ ಇಲ್ಲಿ ಬಾಲ್ಕನಿ ಇದೆ. ಪ್ಲಾಂಟ್ಸ್ ಏನಾದ್ರು ಇಡೋಂಗಿದ್ರೆ ಇಡ್ಕೋಬೋದು. ಟಿವಿಸ್ ಇದೆ. ಕಿಚನ್, ಇದು ಸ್ಟೋರ್ ರೂಮ್ ಥರ. ಆ್ಯಂಡ್ ಇಲ್ಲಿ ಯುಟಿಲಿಟಿ ಸ್ಪೇಸ್ ಇದೆ. ಇದು ಕಾಮನ್ ಬಾತ್ರೂಮ್. ಇದೊಂದು ರೂಮ್ ಇದೆ. ಇಲ್ಲೊಂದು ರೂಮ್ ಇದೆ ವಿತ್ ಅಟ್ಯಾಚ್ಡ್ ಬಾತ್ರೂಮ್. ಇಲ್ಲೊಂದು ರೂಮ್ ಇದೆ ವಿತ್ ಅಟ್ಯಾಚ್ಡ್ ಬಾತ್ರೂಮ್. ಇಲ್ಲೂ ಒಳ್ಳೆ ಲೈಟ್ ಇದೆ ಗೈಸ್ ರೂಮಿಗೆ. ದಿಸ್ ಈಸ್ ದ ವಾರ್ಡ್ರೂಮ್. ವಾರ್ಡ್ರೂಮ್ ಕಮ್ಮಿ ಇದೆ, ಬಟ್ 3 ರೂಮ್ಸ್ ಇದೆ ಇಲ್ಲಿ. ನಮ್ಗೆ ಇಷ್ಟ ಆಯಿತು ಮನೆ. ಸ್ವಲ್ಪ ಬಡ್ಜೆಟ್ ಹೆಂಗೆ ಏನು ಅಂತ ಕೇಳೋಣ. ಮನೇಲಿರೋದು ಯಶವಂತಪುರಲ್ಲಿ. ನಮಗೆ ಸ್ವಲ್ಪ ಮನೆಯಲ್ಲಿ ಎಲ್ಲ ಇಲ್ಲಿ ಹತ್ರ ಆಗುತ್ತೆ ಅಂತ ಮಾಡಬೇಕು. ಗೈಸ್ ಫೈನಲಿ ಇವಾಗ ಆ ಮನೆ ನೋಡಿ ನಮ್ಮ ಪೋಕೋನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ಇಲ್ಲಿ ಬರ್ತಾ ಇದೀವಿ ಅಂತ ಗೊತ್ತಾದ ತಕ್ಷಣ ಫುಲ್ ಶೇಕ್ ಆಗ್ತಾಳೆ. ಈಗ ಇಲ್ಲೋ ಹಾಸ್ಪಿಟ್ಲ್ ಇದೆ, ಇಲ್ಲಿ ಹೋಗಿ ಇವತ್ತೊಳ್ದು ಬ್ಲಡ್ ಸ್ಯಾಂಪಲ್ ಕೊಡಬೇಕು. ಐ ಹೋಪ್ ಇರ್ತಾರೆ ಅಂದ್ಕೊಂಡಿದ್ದೀವಿ. ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ, ಬೆಳಗ್ಗೆ ತೊಗೊಂಡಿದ್ದು, ಬಟ್ ಎದ್ದಿದ್ದೆ ಲೇಟ್ ಆಗೋಯ್ತು. ಹಂಗಾಗಿ ಇವಾಗ ಹೋಗ್ತಾ ಇರೋದು. ನೋಡಿರಿ ಹೋಗುವ. ಸೊ ಗೈಸ್ ಫುಲ್ ಇವಳು ನಡುತ್ತಾ ಇದ್ಲು. ಇವಾಗ ನೋಡಿ ತಿರುಗ್ತಾ ಇದ್ದಾಳೆ. ಅವಳದು ಬ್ಲಡ್ ಟೆಸ್ಟ್ ಕೊಟ್ಟಿದ್ದೀವಿ ಇವಾಗ. ಸೊ ಗೈಸ್ ಪೋಕೋ ನೋಡಿ ಹೆಂಗೆ ಮಲ್ಕೊಂಬಿಟ್ಟಿದ್ದಾಳೆ. ಅವಳಿಗೆ ಸಾಕಾಗ್ಬಿಟ್ಟಿದೆ ಟ್ರಾವೆಲ್ ಮಾಡಿ. ಸ್ವಲ್ಪ ದೂರ ಕೂಡ ಇತ್ತು ಹಾಸ್ಪಿಟಲ್, ಹಾಗಾಗಿ. ಸೊ ಗೈಸ್ ಇವಾಗ ಪೋಕೋಗೆ ಹಾಸ್ಪಿಟಲಿಗೆ ತೋರಿಸಾಯಿತು. ಇನ್ನೊಂದು ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ, ಬಟ್ ಲೊಕೇಶನ್ ರಾಂಗ್ ಆಗಿಬಿಟ್ಟಿದ್ದಾರೆ. ಆ್ಯಂಡ್ ಸಖತ್ ಹಸ್ವಾಗ್ತಿದೆ ಇವಾಗ. ಅದಕ್ಕೆ ಪಾನಿಪುರಿ ತಿನ್ನೋಣ ಅಂತ ಹೇಳ್ಬಿಟ್ಟು ಬಂದೆ. ಸೊ ಈಗಲೇ ಆ್ಯಕ್ಚುಲಿ ಪಾನಿಪುರಿ ಚೆನ್ನಾಗಿತ್ತು, ಮಸಾಲೆ ಪುರಿ ಓಕೆ. ಕಣ್ಣಿಂದ ಸುಡೋ ಥರದ್ದು ಆ್ಯನಿಮೇಟೆಡ್ ಎಲ್ಲ ಬರುತ್ತಲ್ಲ, ಆ ಥರ ಕಾಣಿಸ್ತಿದೆ. ನಾಯಿ ಎಲ್ಲೋ ಕೂತ್ಕೊಂಡಿದೆ ಅದು ಅಂತ ಹೇಳ್ಬಿಟ್ಟು ನೋಡಿ. ಸೊ ಇವಾಗ ಕಾರಲ್ಲಿ ನಿಲ್ಸಾಯಿತು. ಸೊ ಮೇಲ್ಗಡೆ ಕೀ ತೊಗೊಂಡು ಹೋಗ್ತಾ ಇದ್ದೀನಿ ಇವಾಗ. ಆ್ಯಂಡ್ ನನ್ನೊಂದಷ್ಟು ಐಟಮ್ಸ್ಗಳು ಬಂದಿದೆ, ಅದೆಲ್ಲ ತೋರಿಸ್ತೀನಿ ನಿಮಗೆ. ಪೋಕೋ ನೋಡಿ ಹೋಗು ಅಂದರೆ ಹೋಗೇ ಇಲ್ಲ ಅವಳು. ಕಾರಿಂದ ಮಾತ್ರ ಬೇಗ ನೆಗೆದ್ಬಿಡ್ತಾಳೆ, ಏನು ಇದು ಓಡಂಗೆ. ಇವಾಗ ಅವಳ ಮೇಲ್ ಬಿಟ್ಟು, ಸೊ ನಾಳೆ ಬ್ಲಡ್ ಟೆಸ್ಟ್ ಏನು ಅದು ಕೊಡ್ತೀವಿ ಅಂತ, ಅದೇನು ಅಂತ ಹೇಳ್ತೀವಿ ಅಂತ ಹೇಳಿದ್ದಾರೆ. ಮೇಲೋಗಿ ನಾನು ನಂದು ಪಾರ್ಸಲ್ ಏನು ಬಂದಿದೆ ಅದೆಲ್ಲ ತೋರಿಸ್ತೀನಿ ನಿಮಗೆ. ಪಾರ್ಸಲ್ ಬಂದಿದೆ ತೋರಿಸ್ತೀನಿ ಅಂತ ಹೇಳಿದ್ನಲ್ಲ. ಸೊ ಅದು ಬಂದ್ಬಿಟ್ಟು ಈ ಒಂದು ಸೀರೆ. ಸೊ ಇದು SRS ಫ್ಯಾಷನ್ಸ್ ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಕಳಿಸಿರೋದು. ಇದು ಡಬಲ್ ಕಲರ್ಡ್ ಸೀರೆ. ಸ್ವಲ್ಪ ಹೆಂಗೆ ಏನಂತಾರೆ ತೆಳು ಇದೆ, ಸ್ವಲ್ಪ ಟ್ರಾನ್ಸ್ಪರೆಂಟ್ ಥರ. ಸೊ ಈ ಥರ ಪ್ಯಾಟರ್ನಲ್ಲಿರೋದು. ಇದ್ರದ್ದು ಇವಾಗ ಬ್ಲೌಸ್ ಪೀಸ್ ಇದಿದೆ, ಇದನ್ನು ಹೊಲಿಸ್ಕೋಬೇಕು. ಇಲ್ಲಾಂದರೆ ನಂದು ಆಲ್ರೆಡಿ ಯಾವುದಿದೆ ಅದಕ್ಕೆ ಏನಾದ್ರು ಮ್ಯಾಚ್ ಆಗುತ್ತಾ ನೋಡ್ತೀನಿ. ನಂತರ ಈ ಥರ ಲೈಟ್ ಕಲರ್ಸ್ ಇಲ್ಲ ಗೈಸ್ ಈ ಥರ. ಸೊ ಹಾಗಾಗಿ ಇದೊಂದು ಇರಲಿ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡಿದ್ದು. ನಿಮಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಗೈಸ್. ಸೊ ಗೈಸ್ ಇವಾಗ ಇನ್ನೂ ಒಂದು ಪಾರ್ಸಲ್ ಇದೆ. ಆ ಪಾರ್ಸಲ್ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ. ಲಾಸ್ಟ್ ನಾನು ನನ್ನ ಎಕ್ಸ್ಟೆನ್ಷನ್ಸ್ ಒಂದು ವಿಡಿಯೋ ಮಾಡಿದಾಗ ಹೇಳಿದ್ದೆ, ನಾನು ಇನ್ನೊಂದು ಎಕ್ಸ್ಟೆನ್ಷನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನನ್ನ ನ್ಯೂ ಎಕ್ಸ್ಟೆನ್ಷನ್ನ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಸ್ವಲ್ಪ ಬ್ರೌನ್ ಮತ್ತು ಬ್ಲ್ಯಾಕ್ ಮಧ್ಯದಲ್ಲಿ ಒಂದು ಕಲರ್ ಬಂದರೆ ಯಾವ ಥರ ಇರುತ್ತೆ, ಸೊ ಆ ಕಲರ್ ಎಕ್ಸ್ಟೆನ್ಷನ್ ಬಂದಿರೋದು. ಇವಾಗ ನನ್ನ ಹೇರ್ ಏನಿದೆ ಅದನ್ನು ಟೈ ಮಾಡ್ತೀನಿ. ನಿಮಗೆ ಗೊತ್ತಿರೋ ಹಾಗೆ ನಾನು ಜಾಸ್ತಿ ವೈಟ್ ಹಾಕೊಳ್ಳಲ್ಲ, ಬಿಕಾಸ್ ಐ ಫೀಲ್ ವೆರಿ ಕಾನ್ಷಿಯಸ್ ಇನ್ ವೈಟ್. ಬಟ್ ಇವತ್ತು ನಾನು ವೈಟ್ ಹಾಕೊಂಡೆ. ಆ್ಯಂಡ್ ಐ ಗಾಟ್ ಅ ಲಾಟ್ ಆಫ್ ಕಾಂಪ್ಲಿಮೆಂಟ್ಸ್ ಆಲ್ಸೋ ಫಾರ್ ವೈಟ್. I think I should wear more white, but ಆದರೂ I don't think I will wear a lot of white. ಇವತ್ತು ಸ್ಪೆಕ್ಸ್ ಹಾಕೊಂಡಿದ್ದೀನಿ, ಡೈಲಿ ಲೆನ್ಸ್ ಆಗೋದೇನಲ್ಲ. ಸೊ ಇವತ್ತು ಆರಾಮಾಗಿರೋಣ ಅಂತ ಹೇಳಿಬಿಟ್ಟು. ಸೊ ಇವಾಗ ಇಟ್ಸ್ ಟೈಮ್ ಟು ಅನ್ಬಾಕ್ಸ್ ಮೈ ಎಕ್ಸ್ಟೆನ್ಷನ್. ಸೊ ಇದು ಕೂಡ ಸ್ವಲ್ಪ ಫ್ರೆಂಚ್ ಥರನೇ ಇರೋದು. ಫ್ರಂಟಲ್ಲಿ ನಮ್ಮ ಕಡೆ ಇದಕ್ಕೆ ಸ್ವಲ್ಪ ಕೆಂಚ್ ಕಲರ್ ಕೂದಲು ಅಂತಲೇ ಹೇಳ್ತಾರೆ. ಇಫ್ ಯು ಕ್ಯಾನ್ ಸಿ ದಿಸ್ ಕಲರ್, ಯಾವ ಕಲರ್ ಕಾಣಿಸ್ತಿದೆ ಅಂತ ಗೊತ್ತಾಗ್ತಿದಲ್ಲ. ಸೊ
ಸೊ ಇದು ಫೋಟೋದಲ್ಲಿ ಸ್ವಲ್ಪ ಬ್ಲ್ಯಾಕ್ ಇತ್ತು, ಬಟ್ ದೆನ್ ಇನ್ ರಿಯಲ್ ಇಟ್ ಲುಕ್ಸ್ ಅ ಲಿಟಲ್ ಡಿಫ್ರೆಂಟ್, ಬಟ್ ದೆನ್ ಐ ವಾಂಟೆಡ್ ಇಟ್ ಟು ಬಿ ಲಿಟಲ್ ಡಿಫ್ರೆಂಟ್. ಸೊ ಇದು ಕೂಡ ಲಾಸ್ಟ್ ಟೈಮ್ ಏನು ತೊಗೊಂಡಿದ್ದೆ ಅದೇ ಥರ ಎಕ್ಸ್ಟೆನ್ಷನ್. ಸ್ವಲ್ಪ ಕೆಲಸ ಮಾಡ್ತೀನಿ, ಇಲ್ಲಿ ಹಿಂದೆಗಡೆ ಹುಕ್ಕು ಕೊಟ್ಟಿದ್ದಾರೆ, ಹಿಕ್ಕಂತ ಇದೀನಿ. ಸೊ ಇಲ್ಲಿ ಏನು ಇದಿದೆ ಇದನ್ನ ಫಸ್ಟ್ ನಾನು ಹುಕ್ ಮಾಡಿಬಿಡ್ತೀನಿ, ಸೊ ದಟ್ ನನಗೆ ಹಾಕ್ಕೊಳಕ್ಕೆ ಈಸಿ ಆಗುತ್ತೆ. ಸೊ ಲೆಟ್ಸ್ ವೇರ್ ಇಟ್ ಆ್ಯಂಡ್ ಸಿ. ಇದು ಫ್ರಂಟ್ ಕೂದಲಿಲ್ಲ ಇದು. Oh my god, wow guys, this is a lovely hair extension. If I honestly have to say, I'm loving it. ಇದು ಫ್ರೆಂಡ್ಸ್ ಕೂಡ ಏನು ಕೊಟ್ಟಿದ್ದಾರೆ, ತುಂಬ ಮಿನಿಮಲ್ ಆಗಿ ಕೊಟ್ಟಿದ್ದಾರೆ. ಸೊ ಇನ್ ಕೇಸ್ ಇಫ್ ಯು ಡೋಂಟ್ ಲೈಕ್ ಇಟ್, ಯು ಕ್ಯಾನ್ ಡೂ ಇಟ್ ಲೈಕ್ ದಿಸ್ ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್. ವಾವ್, ಐ ಆಮ್ ಟೋಟಲಿ ಇನ್ ಲವ್ ವಿತ್ ದಿಸ್ ಎಕ್ಸ್ಟೆನ್ಷನ್. ವಾವ್, ಐ ಮೀನ್ ನನ್ನ ಗ್ಲಾಸಸ್ ಜೊತೆ ಒಂಥರ ಕ್ಯೂಟಾಗಿ ಕಾಣಿಸ್ತದೆ. ಐ ರಿಯಲಿ ಲೈಕ್ಡ್ ಇಟ್. ನಾನು ಇವಾಗ ಸ್ವಲ್ಪ ಗುಂಡು ಮುಖ ಕಾಣಿಸ್ತಾ ಇದೆ, ಆ್ಯಂಡ್ ಇದು ಸ್ವಲ್ಪ ಕರ್ಲಿ ಇರೋದಕ್ಕೆ ಒಂಥರ ಚೆನ್ನಾಗಿ ಅನ್ನಿಸ್ತದೆ. ಸೊ ನಿಮಗೇನು ಅನ್ನಿಸ್ತು? ಆ್ಯಕ್ಚುಲಿ ಕಲರು ಸ್ವಲ್ಪ ಬ್ಲ್ಯಾಕ್ ಇರುತ್ತೆ ಅಂದ್ಕೊಂಡೆ, ಬಟ್ ಇಟ್ ಈಸ್ ವೆರಿ ಮಚ್ ಲೈಟರ್ ದೆನ್ ವಾಟ್ ಐ ಥಾಟ್. ಬಟ್ ದೆನ್ ಐ ಥಿಂಕ್ ಇಟ್ಸ್ ನಾಟ್ ಅ ಬ್ಯಾಡ್ ಕಲರ್. ನಿಮಗೇನು ಅನ್ನಿಸ್ತದೆ? ಕಲರ್ ಚೆನ್ನಾಗಿದೆಯಾ ಅಥವಾ ಇನ್ನೂ ಸ್ವಲ್ಪ ಬ್ಲ್ಯಾಕ್ ಇದ್ದರೆ ಚೆನ್ನಾಗಿತ್ತಾ? ಏನು ಅನ್ನಿಸ್ತದೆ ಕಮೆಂಟ್ ಮಾಡಿ. ಬಟ್ ಐ ಲೈಕ್ ಇಟ್. ಐ ಲೈಕ್ ಹೌ ನೈಸ್ ಇಟ್ ಈಸ್. ನನ್ನ ಫೇಸಿಗೆ ಅಷ್ಟು ಚೆನ್ನಾಗಿ ಸ್ಟ್ರಕ್ಚರಾಗಿ ಕಾಣಿಸ್ತಿಲ್ಲ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ? ನೀವು ಈ ಥರ ಯಾವಾಗಲೂ ಟ್ರೈ ಮಾಡಿದ್ದೀರಾ ಅಥವಾ ಟ್ರೈ ಮಾಡಬೇಕು ಅಂತ ಆಸೆ ಇದೆಯಾ? ನಂಗೆ ಕರ್ಲ್ಸ್ ಇಷ್ಟ ಆಗ್ತದೆ. ಕರ್ಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಓ ಮೈ ಗಾಡ್, ಐ ಥಿಂಕ್ ಎಷ್ಟು ಜನ ಹುಡುಗಿರಿಗೆ ಯು ಟ್ರೈ ಟು ಗ್ರೋ ಯುವರ್ ಹೇರ್ ಲಾಂಗ್ ಬಟ್ ಬೆಳೀತಾರಲ್ಲ, ಅಥವಾ ನೀವೇ ಕಟ್ ಮಾಡಿಸ್ಬಿಡ್ತೀರಾ, ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಸೊ ಅಂಥವ್ರಿಗೆ ವೆನ್ ಯು ಸಿ ಲಾಂಗ್ ಹೇರ್ ಇಟ್ಸ್ ಲೈಕ್ ಅ ಡ್ರೀಮ್ ಅಂತಲೇ ಹೇಳ್ಬೋದು. ಸೊ ಫಾರ್ ಮೀ ಐ ರಿಯಲಿ ಎಂಜಾಯ್ ಹ್ಯಾವಿಂಗ್ ಲಾಂಗ್ ಹೇರ್. ನನ್ನ ಹೇರ್ ಅಂತ ಬಂದಾಗ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಮೇಂಟೈನ್, ಬಟ್ ನಂದೇನಂತ ಸ್ಪ್ಲಿಟ್ ಎಂಡ್ಸ್ ಕೂಡ ಆಗ್ಬಿಡುತ್ತೆ. ಸೊ ಹಾಗೆ ಐ ಡೋಂಟ್ ಕೀಪ್ ಇಟ್. ಸೊ ನಿಮಗೇನು ಅನ್ನಿಸ್ತು? ಐ ಫೆಲ್ ದಿಸ್ ಇಸ್ ಕ್ಯೂಟ್. ಆ್ಯಂಡ್ ಇನ್ನೊಂದು ವಿಷಯ ನಾನು ಮಾತಾಡಬೇಕಿತ್ತು. ತುಂಬ ಜನ ಹೇಗೆ ಅಂತಂದರೆ, ದೇವರು ನ್ಯಾಚುರಲಾಗಿ ಕೊಟ್ಟಿರೋದನ್ನ ಬಿಟ್ಟು ವೈ ಆರ್ ಯು ಡೂಯಿಂಗ್ ದಿಸ್, ಹಾಗೆ ಹೀಗೆ ಅದು ಇದು ಅಂತ ಕಮೆಂಟ್ ಅವಾಗವಾಗ ನೋಡ್ತಾ ಇರ್ತೀನಿ. ಇಟ್ಸ್ ಲೈಕ್ ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಮೈ ಚಾಯ್ಸ್ ಗೈಸ್. ಐ ಲೈಕ್ ಇಟ್. ದಿಸ್ ಮೇಕ್ಸ್ ಮೀ ಹ್ಯಾಪಿ. ನಿಮಗೂ ಏನಾದ್ರು ಖುಷಿ ಕೊಡುತ್ತೆ ಅಂದರೆ ಗೋ ಡೂ ಇಟ್. ವೈ ನಾಟ್ ಡೂ ಇಟ್? ಇಫ್ ಯು ಲೈಕ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಯೋರ್ ಸೆಲ್ಫ್, ಎಕ್ಸ್ಪೆರಿಮೆಂಟ್. ಇಫ್ ಯು ಡೋಂಟ್ ಲೈಕ್ ಎಕ್ಸ್ಪೆರಿಮೆಂಟಿಂಗ್ ವಿತ್ ಯೋರ್ ಸೆಲ್ಫ್, ಡೋಂಟ್ ಡೂ ಇಟ್. ನನಗೆ ಇದರಿಂದ ಖುಷಿ ಸಿಗುತ್ತೆ, ಅದಕ್ಕೆ ಮಾಡ್ತಾ ಇದ್ದೀನಿ. ಯುವರ್ ಇಂಗ್ಲೀಷ್ ಇಸ್ ನಾಟ್ ದಟ್ ಗ್ರೇಟ್, ಹಾಗೆ ಹೀಗೆ ಅಂತ. ಸಿ, ಐ ವಾಸ್ ಫ್ರಮ್ ಎ ವೆರಿ ಸ್ಮಾಲ್ ಟೌನ್ ಆಯ್ತಾ. ಸೊ ನಮ್ಮೂರಲ್ಲೂ ಇಷ್ಟು ಇಂಗ್ಲೀಷ್ ಮಾತಾಡ್ತಾರೋ ಇವಾಗಲೂ ಇಲ್ವೋ ಅಂತ ಗೊತ್ತಿಲ್ಲ. ಬಟ್ ಐ ವಾಸ್ ಎ ಕಿಡ್, ಅಂದರೆ ನನಗೆ ಇಂಗ್ಲೀಷ್ ಹೆಂಗೆ ಬರೀಬೇಕು ಅಂತ ಗೊತ್ತಿತ್ತು, ಬಟ್ ಮಾತಾಡೋದು ಗೊತ್ತಿರಲಿಲ್ಲ. ಐ ಥಿಂಕ್ ಈವನ್ ವೆನ್ ಐ ವಾಸ್ ಇನ್ PU, ಸೊ ನಾನು ಆಳ್ವಾಸಲ್ಲಿ ಓದಿದ್ದು, ಅಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇತ್ತು. ಸೊ ದೆನ್ ಒಂದು ಸೋಷಿಯಲ್ ಸೈನ್ಸನ್ನು ತೊಗೊಳ್ಳೋರು, ಬಿಸ್ನೆಸ್ ಸ್ಟಡೀಸ್ ತೊಗೊಳ್ಳೋರು ಒಬ್ರು ನಮ್ಮ ಟೀಚರ್ ಇದ್ರು. ಸೊ ಅವ್ರು ಹೇಗೆ ಅಂತಂದರೆ ಶಿ ಯೂಸ್ ಟು ಸ್ಪೀಕ್ ಗುಡ್ ಇಂಗ್ಲೀಷ್. ಸೊ ಅವ್ರು ಇಂಗ್ಲೀಷ್ ನೋಡಿದಾಗ ನಮ್ಮ ಅಮ್ಮನ ಸರ್ ಹಿಡ್ಕೊಂಡು ನೋಡಿದ್ದಮ್ಮ, ನೋಡಮ್ಮ ಅವ್ರು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ, ನಾನು ಈ ಥರ ಮಾತಾಡೋದು ಕಲಿಬೇಕು ಅಂತ. ಸೊ ಇಟ್ಸ್ ಲೈಕ್ ಎಲ್ಲೋ ಒಂದು ಕಡೆ ಯಾರನ್ನೋ ನೀವು ನೋಡಿದಾಗ ಇನ್ಸ್ಟೆಡ್ ಆಫ್ ಕ್ರಿಟಿಸೈಸಿಂಗ್ ದೆಮ್. ನಾನು ಹೈಸ್ಕೂಲೆಲ್ಲ ಮಾಡಿದ್ದು ಗೌರ್ಮೆಂಟ್ ಸ್ಕೂಲಲ್ಲೇ, ಓಕೆನಾ. ಸೊ ಐ ವಾಸ್ ಅ ಗರ್ಲ್ ಹೂ ವೆಂಟ್ ಟು ಆಳ್ವಾಸ್, ಹೂ ಡಿಂಟ್ ನೋ ಹೌ ಟು ಸ್ಪೀಕ್ ಇಂಗ್ಲೀಷ್ ಅಟ್ ಆಲ್. ಸೊ ಆ ಥರ ಇದ್ದೊಂದು ಹುಡುಗಿ ಇವತ್ತು ಇಷ್ಟು ಇಂಗ್ಲೀಷ್ ಮಾತಾಡ್ತಾಳೆ ಅಂದರೆ ಐ ಫೀಲ್ ಲೈಕ್ ಇಟ್ಸ್ ಅ ಪ್ರೌಡ್ ಥಿಂಗ್ ಫಾರ್ ಮಿ. ಓಕೆ, ನಾನು ಮಿಸ್ಟೇಕಾಗಿ ಮಾತಾಡ್ಬೋದು, ಮಿಸ್ಟೇಕ್ ಮಾಡಿದ್ರೆ ತಾನೇ ನಿಮ್ಮ ಕರೆಕ್ಟಾಗಿ ಹೆಂಗೆ ಮಾತಾಡೋದು ಅಂತ ಗೊತ್ತಾಗತ್ತಾನೆ. ಸೊ ನೀವು ಟ್ರೈ ಕೂಡ ಮಾಡಲಿಲ್ಲ, ಸುಮ್ಮನೆ ನಂಗೆ ಬರಲ್ಲ ಅಂತ ಕುತ್ಕೊಂಡ್ಬಿಟ್ರೆ ವಾಟ್ ವಿಲ್ ಯು ಲರ್ನ್? ಸೊ ಐ ಆಮ್ ಓಕೆ ವಿತ್ ಮೇಕಿಂಗ್ ಮಿಸ್ಟೇಕ್ಸ್. ಐ ಆಮ್ ಓಕೆ ವಿತ್ ಬೀಯಿಂಗ್ ರಾಂಗ್, ಬಿಕಾಸ್ ಐ ಫೀಲ್ ಲೈಕ್ ದಟ್ ಈಸ್ ಹೌ ಐ ಲರ್ನ್. ಐ ಆಮ್ ಆಲ್ಸೋ ಹ್ಯೂಮನ್, ಐ ಆಮ್ ಆಲ್ಸೋ ಲರ್ನಿಂಗ್. ಲೈಕ್ ಐ ಥಿಂಕ್ ಯು ಆಲ್ ಮೇಕ್ ಸಮ್ ಮಿಸ್ಟೇಕ್ಸ್. ಸೊ ಹಾಗಾಗಿ ಒಂದೇನಂತಂದರೆ ನನ್ನ ಎನ್ವಿರಾನ್ಮೆಂಟಲ್ಲಿ ನಾನು ಯಾರ್ಯಾರ ಜೊತೆ ವರ್ಕ್ ಮಾಡ್ತೀನಿ, ನನಗೆ ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ ಎಲ್ಲ ಲ್ಯಾಂಗ್ವೇಜು ನನಗೆ ಅಷ್ಟೇ ಇಂಪಾರ್ಟೆಂಟ್. ಸೊ ಹಾಗಾಗಿ ಕೆಲವು ಸಲ ಮಾತಾಡಬೇಕಾಗತ್ತೆ. ಆ್ಯಂಡ್ ದೇರ್ ಇಸ್ ನಥಿಂಗ್ ರಾಂಗ್ ಇನ್ ಮೇಕಿಂಗ್ ಮಿಸ್ಟೇಕ್ಸ್. ಆ್ಯಂಡ್ ಇಫ್ ಯು ಥಿಂಕ್ ಮೈ ಇಂಗ್ಲೀಷ್ ಇಸ್ ಬ್ಯಾಡ್, ಓಕೆ ಫೈನ್, ಟೆಲ್ ಮೀ, correct me. I would be more than happy to correct myself, because I know my journey and I know how much I have grown as a person, how much I have evolved as a person. I just wanted to bring it out to you guys and talk about it, because I'm very proud of whatever I am today. Nange, if someone wants to make me feel bad about something, I'm sorry, I can't feel bad about it, because I know my journey and I own it. I will own it no matter what it is. And however, I liked my new extension. ಸೊ ನಾನು ಇದನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಅಂತೂ ವೇರ್ ಮಾಡಲ್ಲ. ಬಟ್ ಸಮ್ಟೈಮ್ಸ್ ವೆನ್ ಐ ಫೀಲ್ ಲೈಕ್ ಐ ವಾಂಟ್ ಎಕ್ಸ್ಪೆರಿಮೆಂಟ್ ಸಮಥಿಂಗ್, ಏನಾದ್ರು ವೀಡಿಯೋಸ್ ಮಾಡಬೇಕಂತಂದರೆ ಮೇ ಬಿ ಐ ವಿಲ್ ಯೂಸ್ ದಿಸ್. ಐ ಟೋಟಲಿ ಲವ್ ದಿಸ್ कर्ल्स गाइस. लुक एट दिस कर्ल्स, ओह माय गॉड. हाय गाइस, ये बाल का कलर बहुत ज़्यादा चेंज है ना. ये देखो डम्मी के बाल शुरू करें इसने. I think it is washing off my skin color.
देखो इसमें मेरा टोन कैसे दिख रहा है और इसमें मेरा टोन कैसे दिख रहा है. कैन यू सी हाउ माई टोन हाईलाइटेड विद दिस. हाँ करो करो, तुम स्वामी जी लग रहे. Oh my god. I can't see this anymore. Guys, ಇವಾಗ ನಂದು ಬ್ಲೌಸ್ ಲಾಸ್ಟ್ ಟೈಮ್ ಹೊಲಿಯಕ್ಕೆ ಅಂತ ಕೊಟ್ಟಿದ್ದೆ ಅಂತ ಗೊತ್ತಲ್ವಾ. ಸೊ ಹಾಗಾಗಿ 2 ಬ್ಲೌಸ್ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗಿ ಬ್ಲೌಸ್ನ ಎತ್ಕೊಂಡು ಅಂಡ್ ಸೂಕ ಅಂತ ಒಂದು ಪ್ಲೇಸ್ ನೋಡಿರ್ಬೋದು ನೀವು. ಸೊ ದಿಸ್ ನಾಟ್ ಅ ಪ್ರಮೋಷನ್ ಆಗಿ. ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಜೊತೆ ಹೋಗಿದ್ದೆ. ಫೆಲ್ಟ್ ದ ವೈಬ್ ಈಸ್ ವೆರಿ ನೈಸ್ ಆಯ್ತಾ. ಸೊ ನನ್ನ ಫ್ರೆಂಡ್ ಮನೆ ಅಲ್ಲೇ ಇರೋದು. ಸೊ ಇವತ್ತು ಮೇ ಬಿ ಅವ್ನಿಗೂ ಫೋನ್ ಮಾಡ್ಬೇಕು ಬರ್ತೀಯಾ ಏನು ಅಂತ ಹೇಳಿ ಕೇಳಬೇಕು. ಬಟ್ ಹವೆವರ್ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ವೈಬ್ ಎಲ್ಲ ಹೆಂಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಆಲ್ಮೋಸ್ಟ್ ಯಾವ ಥರ ಅಂತಂದರೆ ರೀಸೆಂಟ್ಲಿ ನಾನೊಂದು ಜಾಗಕ್ಕೆ ಹೋಗಿದ್ದೆ, ಟ್ರಾಪಿಕಾ ಅಂತ ಹೇಳ್ಬಿಟ್ಟು ಒಂದು ಫುಲ್ ರೀಸೆಂಟಾಗಿ ಏನಂತಾರೆ ಟ್ರೆಂಡ್ ಆಗಿತ್ತು ಆಯ್ತಾ. ನಾನು ಆ ಜಾಗಕ್ಕೂ ಹೋಗಿದ್ದೆ. ಸೊ ಸೇಮ್ ಅದೇ ಥರ ಇದೆ ಸೂಕ ಕೂಡ ಸ್ವಲ್ಪ. ಸೊ ಚಿಲ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಬರ್ಡೇ ಪಾರ್ಟೀಸ್ ಅಥವಾ ಸುಮ್ಮನೆ ಕೂತ್ಕೊಂಡು ಚಿಲ್ ಮಾಡ್ಬೇಕಂದ್ರೆ ಡೇಟ್ ನೈಟ್ಸ್ಗೆ ಹೋಗ್ಬೇಕಂದ್ರೆ ಸಖತ್ತಾಗಿರುತ್ತೆ. ಸೊ ಅದಕ್ಕೆ ಇವತ್ತು ಅಲ್ಲಿ ಹೋಗೋಣ. ಸ್ವಲ್ಪ ನನಗೆ ನ್ಯಾಚೋಸ್ ತಿನ್ಬೇಕು ಅಂತ ಅನಿಸ್ತಿತ್ತು, ಹಾಗಾಗಿ ನ್ಯಾಚೋಸ್ ತಿನ್ನೋದಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ. ಸೊ ಇವಾಗ ಬ್ಲೌಸ್ ಬೀಸ್ಕೊಂಡು ಅಲ್ಲಿಗೆ ಹೋಗಬೇಕು. ವೆಯ್ಟ್ ಮಾಡಿ ನೋಡಿ ನಾನು ಏನೇನು ತಿಂತೀನಿ ಏನೇನು ತೊಗೋತೀನಿ ಎಲ್ಲಿ ಅಂತ ಹೇಳ್ಬಿಟ್ಟು. ಇವಾಗ ನಮ್ಮ ಡಿಸೈನರ್ ಸ್ಟುಡಿಯೋಗೆ ಬಂದಿದ್ದೀನಿ. ಆ್ಯಂಡ್ ಇನ್ನೊಂದೇನಪ್ಪ ಅಂತಂದರೆ ಈಗ ಇದು ರೆಡಿ ಆಗಿದೆ. ಇದು ಸ್ವಲ್ಪ ಡಿಫ್ರೆಂಟಾಗಿ ಹೊಲಿಸಿದ್ದೀನಿ. ಫುಲ್ಲು ನೆಕ್ ಬರೋ ಥರ ಆ್ಯಂಡ್ ಸ್ವಲ್ಪ ಬ್ಲ್ಯಾಕ್ ಡಿಸೈನ್ ಎಲ್ಲ ಈ ಮುಂದೆ ಇಡ್ಸಿದ್ದೀನಿ. ಇದು ಹಾಕಿದ್ಮೇಲೆ ಹೇಗಿದೆ ಅಂತ ಗೊತ್ತಾಗೋದು. ಸೊ ಇದೊಂದು ಆ್ಯಂಡ್ ಇನ್ನೂ ಒಂದು ಬ್ಲೌಸ್ ಇದೆ. ಸೊ ಅದನ್ನು ಕೂಡ ತೋರಿಸ್ತೀನಿ. ಅದು ಸ್ವಲ್ಪ ರೆಡಿ ಆಗ್ತಿದೆ. ನಾನು ಲಾಸ್ಟ್ ಒಂಚೂರು ಕೆಲಸ ಇದೆ ಅಂತೆ. ಸೊ ಅವ್ರು ರೆಡಿ ಮಾಡಿಸ್ತಾ ಇದ್ದಾರೆ. ಹಾಯ್ ಹೇಳಿ ವರ್ಷ. ಹಾಯ್. ಸೊ ಇದು ಮತ್ತು ಇನ್ನೊಂದು ತೊಗೊಂಡು ಹೋಗ್ತೀನಿ. ನೆಕ್ಸ್ಟ್ ಇನ್ನೊಂದು ಸಲ ಬರಬೇಕು. ಇನ್ನು 3 ಬ್ಲೌಸ್ ತೊಗೊಳಕ್ಕೆ, ಅದೆಲ್ಲ ಒಟ್ಟಿಗೆ ತೊಗೊಂಡ್ಬಿಡ್ತೀನಿ. ಈಗ ಇದಾದಮೇಲೆ ಅದನ್ನು ಚೆಕ್ ಮಾಡೋಣ. ಈ ಸಲ ಹಿಂಗೆ ಇಡ್ಸಿದ್ದೀನಿ, ಹೆಂಗೆ ಕಾಣಿಸುತ್ತೆ ಅಂತ ನನ್ನ ಅತಿ ಶೀಘ್ರದಲ್ಲಿ ಒಂದು ಇನ್ಸ್ಟಾಗ್ರಾಮಲ್ಲಿ ಅದು ರೀಲ್ ಹಾಕ್ತೀನಿ, ಅದರಲ್ಲಿ ನೋಡಿ. ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾ ಹುಕ್ ಕೂಡ ಇಟ್ಟಿದ್ದಾನೆ ನೋಡಿ, ಒಂದು ವೇಳೆ ಏನಾದರೂ ಲೂಸ್ ಆದರೆ ಟೈಟ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನನಗೆ ಈ ಥರ ಬಟ್ಟೆ ಇಷ್ಟ ಆಗುತ್ತೆ ಗೈಸ್. ನನಗೆ ಕಾಟನ್ ಇಷ್ಟ ಆಗಲ್ಲ, ಒಳಗಡೆ ಸ್ವಲ್ಪ ಚುಚ್ದಂಗೆ ಆಗುತ್ತೆ. ಅದಕ್ಕೆ ಥರ ಸಾಫ್ಟ್ ಮೆಟೀರಿಯಲ್ ಹಾಕಿಸ್ಕೊತೀನಿ ಯಾವಾಗಲೂ ಬ್ಲೌಸ್ಗೆ. ದಿಸ್ ಇಸ್ ಕಂಫರ್ಟೇಬಲ್ ಗೈಸ್. ನಾನು ಇದನ್ನು ತುಂಬ ಡಿಫ್ರೆಂಟಾಗಿ ಹೊಲಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಫೈನಲಿ ಆಗಿದೆ ನೋಡೋದು. ಫುಲ್ ಎಲ್ಲ ಸಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಸೊ ಪೂರಾ ಕಾರ್ಸೆಟ್ ಬ್ಲೌಸ್ ಅಂತಲೇ ಹೇಳ್ಬೋದು. ಸೊ ಫುಲ್ ಇಂಡೋ ವೆಸ್ಟರ್ನ್ ಥರ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಸಕ್ಕದಾಗಿ ಕಾಣಿಸ್ತಿದೆ. ಈಗ ನೋಡೋಕ್ಕೆ ಸಕ್ಕದಾಗಿ ಕಾಣಿಸ್ತಿದೆ. ನಾನು ಹಾಕಿದ್ಮೇಲೆ ಇನ್ನೂ ಚೆನ್ನಾಗಿ ಕಾಣಿಸ್ಬೋದು. ಸೊ ಇಲ್ಲೆಲ್ಲ ನೋಡಿ ಒಳಗಿಂದ ಅದು ಸಪೋರ್ಟ್ಗೆ ವಯರ್ ಎಲ್ಲ ಕೊಟ್ಟಿದ್ದಾರೆ. ಬೋನಿಂಗ್ ನನಗೇನು ಗೊತ್ತಿಲ್ಲ, ಇಷ್ಟ ದಿನ ಅಷ್ಟೇ. ಸೊ ಇಂಥ ಕಡೆಯಿಂದ ಬೇಕಂತಂದರೆ ಅಡ್ಜಸ್ಟ್ಮೆಂಟ್ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ದಾರ ಥರ ಮಾಡಿದ್ದಾರೆ. ಐ ರಿಲಿ ಲವ್ ದಿಸ್ ಒನ್. ತುಂಬ ಚೆನ್ನಾಗಿದೆ ಇದು. ಇಟ್ಸ್ ಲುಕಿಂಗ್ ವೆರಿ ಪ್ರಿಟಿ. ಆ ಗೋಲ್ಡ್ ಅಂತೂ ಎಷ್ಟು ಚೆನ್ನಾಗಿ ಹೈಲೈಟ್ ಮಾಡ್ತಿದೆ. ಈ ಹಳೆ ಕಾಲದಲ್ಲಿ ಡ್ಯಾನ್ಸರ್ಸ್ ಎಲ್ಲ ಇರೋರಲ್ಲ, ಅವ್ರದ್ದು ಈ ಥರ ಸ್ವಲ್ಪ ಡಿಸೈನಿಂಗ್ ಇರ್ತಿತ್ತಲ್ಲ ಬ್ಲೌಸ್ದೆಲ್ಲ, ಆ ಥರ ಫೀಲ್ ಬರ್ತಿದೆ ನಂಗೆ ಸ್ವಲ್ಪ. ಇಟ್ಸ್ ಲುಕಿಂಗ್ ನೈಸ್, ವೆರಿ ನೈಸ್ ಗೈಸ್. ಸೊ ಗೈಸ್ ಇಲ್ಲಿ ನೋಡ್ಬೋದು ಬ್ಲೌಸ್ ಯಾವ ಥರ ಕಾಣಿಸ್ತದೆ ಅಂತ. ದಿಸ್ ಇಸ್ ಗೋನ್ ಬಿ ವೆರಿ ಡಿಫ್ರೆಂಟ್ ಆ್ಯಂಡ್ ಯೂನಿಕ್. ಸೊ ಇದರಲ್ಲಿ ಅತಿ ಶೀಘ್ರದಲ್ಲಿ ಒಂದು ರೀಲ್ ಮಾಡ್ತೀನಿ. ಆ್ಯಂಡ್ ಫಿಟ್ಟಿಂಗ್ ಕೂಡ ಅಷ್ಟೇ, ಹಿಂದೆಗಡೆ ಕಟ್ಟೋ ಥರ ಇರೋದ್ರಿಂದ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಆ್ಯಂಡ್ ಮೆಜರ್ಮೆಂಟ್ ತೊಗೊಂಡು ಮಾಡಿರೋದ್ರಿಂದ ಕರೆಕ್ಟಾಗಿ ನನ್ನ ಬಾಡಿ ಸೈಜ್ಗೆ ಯಾವ ಥರ ಬೇಕೋ ಆ ಥರ ಇದೆ ಇದು. ಸೊ ಇಲ್ಲೂ ಅವ್ರು ಹೇಳ್ದಂಗೆ ಬೋನಿಂಗ್ ಎಲ್ಲ ಕೊಟ್ಟಿದ್ದಾರಲ್ಲ, ಸೊ ಅದರಿಂದ ಪರ್ಫೆಕ್ಟಾಗಿ ಬಾಡಿ ಕೂತ್ಕೊಂಡಿದೆ. ಐ ಟೋಟಲಿ ಲವ್ಡ್ ಇಟ್ ಗೈಸ್. ಇನ್ನು ಜುವೆಲ್ರಿ ಎಲ್ಲ ಹಾಕಿದ್ರೆ ಇನ್ನು ಎಷ್ಟು ಲುಕ್ ಬರುತ್ತೆ ಗೊತ್ತಾ. ಅದರಲ್ಲೂ ಇದು ಪಿಂಕ್ ಮತ್ತು ಆರೆಂಜ್ ಕಲರ್ ಕಾಂಬಿನೇಷನ್ ಸ್ಯಾರಿ ಇರೋದು. ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಗೈಸ್ ಇವಾಗ ಹಿಂದೆಗಡೆ ನೋಡಿ ಯಾವ ಥರ ಪ್ಯಾಟರ್ನ್ ಇದೆ ಅಂತ. ಸೊ ಇದು ಸ್ವಲ್ಪ ಓಪನ್ ಮಾಡಿ ಹಾಕೊಂಡ್ರೆ ಈಸಿಯಾಗಿ ಹಾಕೋಬೋದು. ಆ್ಯಂಡ್ ಈ ಥರ ಟೈಯಿಂಗ್ ಇರುತ್ತೆ. ಸೊ ದಟ್ ಅಡ್ಜಸ್ಟ್ಮೆಂಟ್ ಕೂಡ ಈಸಿ ಆಗುತ್ತೆ. ಎಷ್ಟು ಬೇಕಾದ್ರೂ ಟೈಟ್ ಮಾಡ್ಕೋಬೋದು. ಒಂದು ವೇಳೆ ಸ್ವಲ್ಪ ಜಾಸ್ತಿ ತಿಂದರೆ ಟೈಟ್ ಆಗುತ್ತೆ ಅಂತಂದಾಗ ಲೂಸ್ ಮಾಡ್ಕೊಂಡು ಕುತ್ಕೋಬೋದು. ಸೊ ಐ ಟೋಟಲಿ ಲವ್ ದಿಸ್ ಡಿಸೈನ್. ಇನ್ನು ಟ್ರೆಡಿಷ್ನಲ್ ಕಂಪ್ಲೀಟಾಗಿ ರೆಡಿ ಆದರೆ ಏನು ಸಖತ್ತಾಗಿ ಕಾಣಿಸುತ್ತೆ ಗೊತ್ತಾ. ಸೊ ಗೈಸ್ ಫೈನಲಿ ಲೊಕೇಶನಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಹೊರಗಡೆ. ಇವಾಗ ಒಳಗಡೆ ಹೋಗ್ಬೇಕು. ನಮ್ಮ ಕಾರ್ ಇಲ್ಲಿ ನಿಂತ್ಕೊಂಡಿದೆ. ಸೊ ಗೈಸ್ ನಮಗೆ ಇಲ್ಲಿ ಜಾಗ ಸಿಕ್ಕಿದೆ. ಇಟ್ಸ್ ಆಕ್ಚುಲಿ ವೆರಿ ಬ್ಯೂಟಿಫುಲ್ ಪ್ಲೇಸ್ ಅಂತ ಹೇಳ್ಬೋದು. ನಮ್ಮ ನ್ಯಾಚೋಸ್ ಬಂದಿದೆ ಮತ್ತೆ ನನ್ನ LIT ಬಂದಿದೆ. ಆಫ್ಟರ್ ಲಾಂಗ್ ಟೈಮ್ ಐ ಆಮ್ ಹ್ಯಾವಿಂಗ್ LIT ಆ್ಯಂಡ್ ನ್ಯಾಚೋಸ್ ನೋಡಿ ಗೈಸ್, ನೋಡಿದ್ರೆ ವಾಲ್ ನೀರು ಬರ್ತಿದೆ ಹಂಗಿದೆ. ತಿನ್ಬಿಟ್ಟು ನೋಡಬೇಕು. ಸೊ ಗೈಸ್ ನಾನು ಎಗ್ ಮಸಾಲ ಆರ್ಡರ್ ಮಾಡಿದ್ದೀನಿ ಮತ್ತೆ ಸುಶಿ ಆರ್ಡರ್ ಮಾಡಿದ್ದೀನಿ. ಸುಶಿ ತುಂಬ ಡಿಫ್ರೆಂಟ್ ಆಗಿದೆ. ಫಾರ್ ದ ಫಸ್ಟ್ ಟೈಮ್ ಐ ಆಮ್ ಟ್ರೈಯಿಂಗ್ ದಿಸ್. ನೋಡುವ ಹೇಗಿರುತ್ತೆ ಅಂತ. ಸೊ ಗೈಸ್ ಫೈನಲಿ ಸೂಕದಲ್ಲಿ ಊಟ ಎಲ್ಲ ಮಾಡ್ಕೊಂಡು ಬಂದಾಯಿತು. ಆ್ಯಂಡ್ ಅವ್ರದ್ದು ಡ್ಯಾನ್ಸ್ ಫ್ಲೋರ್ ಇದ್ರಿಂದ ತುಂಬ ಕನ್ನಡ ಸಾಂಗ್ಸ್ ಕೂಡ ಪ್ಲೇ ಮಾಡಿದ್ರು. ಆ್ಯಂಡ್ ಆಫ್ಟರ್ ಎ ಲಾಂಗ್ ಟೈಮ್ ಐ ಡ್ಯಾನ್ಸ್ಡ್ ಆನ್ ದ ಫ್ಲೋರ್. ಸೊ ಇಟ್ಸ್ ಲೈಕ್ ಐ ಲವ್ ಡ್ಯಾನ್ಸಿಂಗ್. ಸೊ ಹಾಗಾಗಿ ಹೊರಗಡೆ ಬಂದಾಗ ತುಂಬ ಖುಷಿ ಆಗುತ್ತೆ ಡ್ಯಾನ್ಸ್ ಮಾಡೋದಕ್ಕೆ. ಸೊ ಒಂಥರ ಅದು ಎಸ್ಪೆಷಲಿ ನಮ್ಮ ಕನ್ನಡ ಸಾಂಗ್ಸ್ ಮೇಲೆ ಡ್ಯಾನ್ಸ್ ಮಾಡೋದಕ್ಕೆ. ಸೊ ಇಟ್ ವಾಸ್ ಅ ಲಾಡ್ ಆಫ್ ಫನ್ ಅಂತ ಹೇಳ್ಬೋದು. ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ. ಇವತ್ತು ನನ್ನ ಮನೆ ಏನು ನೋಡಿದೆ. ಸೊ ಅದು ಟೋಟಲಿ ರೆಂಟ್ ಬಂದುಬಿಟ್ಟು 50,000 ಇದೆ. ನಾನಿವಾಗ ಇರೋ ಮನೆದು ರೆಂಟು 30,000. ಸೊ ಇದೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗ್ತಿತ್ತು ನನಗೆ. ಸೊ ಬೇರೆ ಕಡೆ ಮೂವ್ ಆದರೆ 50,000 ಈಸ್ ಗೋಣ ಬಿ ಅ ಲಾಟ್. ಆ್ಯಂಡ್ ನಂದು ಬೇರೆ ಎಕ್ಸ್ಪೆನ್ಸಸ್ ಕೂಡ ಇರುತ್ತೆ ಮಂತ್ಲಿ.
ಸೊ ಹಾಗಾಗಿ ಐ ವಾಸ್ ಥಿಂಕಿಂಗ್ ಏನು ಮಾಡೋದು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ಐ ಲೈಕ್ ದಟ್ ಹೌಸ್. ಬಟ್ ದೆನ್ ಅಪ್ಪ ಅಮ್ಮಗೂ ಮಂತ್ರಿ ಮಾಲಿಗೆ ಟ್ರಾವೆಲ್ ಮಾಡ್ತಾರೆ, ಸೊ ಅವ್ರಿಗೂ ಕನ್ವೀನಿಯೆಂಟ್ ಆಗಿರಬೇಕು. ಸೊ ಇವತ್ತೊಂದು ಸಲ ನಾನು ಆ್ಯಕ್ಚುಲಿ ಅಲ್ಲಿಗೆ ಮುಂಚೆ ಒಂದು ಸಲ ಅಮ್ಮನ ಜೊತೆ ಹೋಗಿದ್ದೆ, ಬಟ್ ಬೇರೆ ಮನೆ ನೋಡೋಕೆ ಹೋಗಿದ್ದೆ. ಆ ಮನೆ ಇಷ್ಟ ಆಗಿರಲಿಲ್ಲ. ಬಟ್ ಇವತ್ತು ನೋಡಿದ ಮನೆ ನಂಗೆ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆ್ಯಂಡ್ ಸ್ವಲ್ಪ ಸೊಸೈಟಿಲೂ ಕೂಡ ಇದೆ ಅಲ್ವಾ. ಐ ಫೆಲ್ಟ್ ಇಟ್ಸ್ ಅ ಗುಡ್ ಐಡಿಯಾ. ಬಟ್ ದೆನ್ 50,000 ಇಸ್ ಅ ಲಾಟ್ ಫಾರ್ ಅ ರೆಂಟ್. ಸೊ ಐಮ್ ಥಿಂಕಿಂಗ್ ವಾಟ್ ಟು ಡೂ ಅಂತ ಹೇಳಿಬಿಟ್ಟು ನೋಡುವ ಏನು ಅಂತ ಯೋಚನೆ ಮಾಡುವ. ಇನ್ನೂ 1-2-3 ಮನೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಬಟ್ ದೆನ್ ಐ ಥಿಂಕ್ ಸೊಸೈಟಿಲಿದ್ರೆ ಇಟ್ ವುಡ್ ಬಿ ಗ್ರೇಟ್ ಅಂತ ಅನ್ನಿಸ್ತು. ಆ್ಯಂಡ್ ಇನ್ನೊಂದು ನನಗೆ ಮನೇಲಿ ಇಷ್ಟ ಆಗಿದ್ದು ಏನಪ್ಪ ಅಂತಂದರೆ ಎಲ್ಲ ರೂಮಲ್ಲೂ ಡೇ ಲೈಟ್ ಇದೆ. ಆ್ಯಂಡ್ ದಟ್ ಈಸ್ ಒನ್ ಆಫ್ ದ ಬ್ಯೂಟಿಫುಲ್ ಥಿಂಗ್. 3 ರೂಮ್ಸ್ ಏನಿದೆ ಅದು ಬಿಟ್ಟು ಎಕ್ಸ್ಟ್ರಾ ಸ್ಪೇಸ್ ಕೂಡ ಇತ್ತು. ಲೈಕ್ ನಾವು ಹಾಲಿಂದ ಏನು ಎಂಟರ್ ಆಗ್ತೀವಿ ಅಲ್ಲೊಂದು ಚಿಕ್ಕ ರೂಮ್ ಥರ ಇತ್ತು. ಸೊ ದಟ್ ವಿಲ್ ಬಿ ನೈಸ್ ಫಾರ್ ಮೈ ಮೇಕಪ್ ವೀಡಿಯೋಸ್. ಒಂದು ಮೇಕಪ್ ವೀಡಿಯೋಸ್ಗೆ ಚೆನ್ನಾಗಿರುತ್ತೆ ಒಂದು ರೂಮು. ಇನ್ನೊಂದು ರೂಮು ನನ್ನ ಔಟ್ಫಿಟ್ ವೀಡಿಯೋಸ್ ಎಲ್ಲ ಏನು ಮಾಡ್ತೀನಿ ಅದಕ್ಕೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಒಂದು ರೂಮು ಬರೀ ಮಲ್ಕೊಳ್ಳೋದಕ್ಕೆ, ಏನೂ ಇಡಲ್ಲ ಅಲ್ಲಿ, ಬಟ್ಟೆನೂ ಇಡಲ್ಲ, ಏನೂ ಇಡಲ್ಲ, ಜಸ್ಟ್ ಮಲ್ಕೊಳ್ಳೋದಕ್ಕೆ ವೆರಿ ಪೀಸ್ಫುಲ್ ಎಂಟಿ ಸ್ಪೇಸ್ ಥರ ನನಗೆ ಬೇಕು ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಸೊ ದ್ಯಾಟ್ ಲಿಟ್ರಲಿ ಫಿಟ್ಸ್ ದ ಪ್ರೊಫೈಲ್ ಅಂತ ಹೇಳ್ಬೋದು. ಇನ್ನೊಂದು ರೂಮು ಅಪ್ಪ ಅಮ್ಮಂಗೆ ಅವ್ರು ಯಾವುದು ಇಷ್ಟಪಡ್ತಾರೆ ಅದು. ಸೊ ಟೋಟಲಿ ಎಲ್ಲ ರೂಮ್ಗೂ ಬಾತ್ರೂಮ್ ಇದೆ, ಇಂಡಿವಿಜುವಲ್ ಬಾತ್ರೂಮ್. ಒಂದು ರೂಮ್ಗೆ ಬಾತ್ರೂಮ್ ಏನಿದೆ ಅದು ಹಾಲ್ಗೂ ಇದೆ. ಸೊ ಐ ಟೋಟಲಿ ಲವ್ ದಿಸ್ ಹೌಸ್. ನೋಡುವ, ಲೆಟ್ಸಿ. ನಾನು ಅವ್ರಿಗೆ ಹೇಳಿದ್ದೀನಿ ಒಂದು ಸ್ವಲ್ಪ ಕನ್ಸೆಷನ್ ಮಾಡೋಕ್ಕಾದ್ರೆ ನೋಡಿ ಅಂತೆಲ್ಲ ಹೇಳಿಬಿಟ್ಟು. ವೆನ್ ಎವರ್ ಐ ಕಮ್ ಫ್ರಮ್ ಔಟ್ಸೈಡ್ ಐ ಆಮ್ ವೆರಿ ಸೆನ್ಸಿಟಿವ್ ಟು ಕೋಲ್ಡ್ ಗೈಸ್. ಸೊ ಹಾಗಾಗಿ ನಾನು ಕೆಲವು ಸಲ ಮುಖ ತೊಳೆಯೋದಿಲ್ಲ. ಸೊ ಅವಾಗ ಏನು ಮಾಡ್ತೀನಿ ಅಂತಂದರೆ ಐ ಟೇಕ್ ಅ ವೆಟ್ ವೈಪ್. ಸೊ ನಾನು ಯೂಸ್ ಮಾಡೋದು ಡೆಟಾಲ್ದು ವೆಟ್ ವೈಪ್ಸ್. ಬಿಕಾಸ್ ಇದರಲ್ಲಿ ತುಂಬ ಏನಂತಾರೆ ವೆಟ್ ಇಂಗ್ರೀಡಿಯೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದು ಮೇಕಪ್ನ ರಿಮೂವ್ ಮಾಡಬೇಕು ಅಂತಂದರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಸೊ ಮೋಸ್ಟ್ಲಿ ನಾನು ಇದೇ ಥರ ಅದಕ್ಕೆ ಕ್ಲೀನ್ ಮಾಡ್ತೀನಿ. ಸೊ ನೀವೇ ನೋಡ್ತಿರ್ಬೋದು ಎಷ್ಟು ಬೇಗ ಮೇಕಪ್ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವತ್ತು ಬರೀ ಕನ್ಸೀಲರ್ ಯೂಸ್ ಮಾಡಿದ್ದೆ ಫುಲ್ ಫೇಸ್ ಮೇಕಪ್ ಮಾಡೋದಕ್ಕೆ. ಆ್ಯಂಡ್ ಐ ವಾಂಟೆಡ್ ಇಟ್ ಟು ಬಿ ವೆರಿ ಮಿನಿಮಲ್ ಅಂತ ಹೇಳಿಬಿಟ್ಟು. ಮಾಡೋ ಪ್ಲ್ಯಾನ್ ಇರಲಿಲ್ಲ. ಐ ಆಮ್ ಲೈಕ್ ಓಕೆ, ಹೊರಗಡೆ ಹೋಗ್ತಾ ಇದ್ದೀನಿ, ಸ್ವಲ್ಪ ನೀಟಾಗಿ ಕ್ಯಾರಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೋಗಿದ್ದೆ. ಸೊ ಟುಡೇ ವಾಸ್ ಅ ಗ್ರೇಟ್ ಡೇ. ಚೆನ್ನಾಗಿತ್ತು ಇವತ್ತೊಂಥರ. ನಾಳೆ ಪೋಕೋದು ರಿಪೋರ್ಟ್ ಏನು ಬರುತ್ತೆ ಏನು ಅಂತ ಅದು ಕೂಡ ವಿಚಾರಿಸ್ಬೇಕು. ನಾಳೆ ಅವರೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಫೋನ್ ಮಾಡ್ತಿಲ್ಲ ಅಂತಂದರೆ ನಾನೇ ಹೋಗಿ ನಾನೇ ಕಾಲ್ ಮಾಡಿ ಒಂದು ಸಲ ವಿಚಾರಿಸ್ತೀನಿ. ಆ್ಯಂಡ್ ಇನ್ನೊಂದಿನ ಅಂತಂದರೆ ನಾನು ಡ್ಯಾನ್ಸ್ ಕ್ಲಾಸಿಗೆ ಕೂಡ ಜಾಯ್ನ್ ಆಗೋಣ ಮತ್ತೆ ಅಂತ ಅಂದ್ಕೋತಾ ಇದ್ದೆ. ಸೊ ಮೇ ಬಿ ಐಲ್ ಸ್ಟಾರ್ಟ್ ಗೋಯಿಂಗ್ ಫಾರ್ ಡ್ಯಾನ್ಸ್ ಕ್ಲಾಸ್. ಇತ್ತೀಚೆಗೆ ಐ ಆಮ್ ಗೆಟಿಂಗ್ ಅ ಲಾಟ್ ಆಫ್ ಬ್ಯಾಡ್ ಡ್ರೀಮ್ಸ್. ಆ್ಯಂಡ್ ಸಮ್ವೇರ್ ಐ ಫೆಲ್ಟ್ ಲೈಕ್ ನನ್ನ ರೂಮಲ್ಲಿ ನಮ್ಮ ಅಪ್ಪ ಅಮ್ಮ ಮಲ್ಕೊಂಡೋಗ್ಲೂ ಅಷ್ಟು ಅವರು ಬ್ಯಾಡ್ ಡ್ರೀಮ್ಸ್ ಬೀಳುತ್ತೆ ಅಂತ ಹೇಳ್ತಾರೆ. ವಾಟ್ ಯು ಥಿಂಕ್ ವುಡ್ ಬಿ ದ ರೀಸನ್ಸ್ ಫಾರ್ ಬ್ಯಾಡ್ ಡ್ರೀಮ್ಸ್? ನಿಮ್ಮ ಪ್ರಕಾರ ಏನಕ್ಕೆ ಬ್ಯಾಡ್ ಡ್ರೀಮ್ಸ್ ಬೀಳುತ್ತೆ ಅಂತ ಅನಿಸುತ್ತೆ? ಸೊ ಆ್ಯಂಡ್ ಇನ್ನೊಂದು ಏನಂತಂದರೆ ನನ್ನ ರೂಮಲ್ಲಿ ಕೃಷ್ಣನ ಮೂರ್ತಿ ಇತ್ತು. ಸೊ ಅದು ಮೊನ್ನೆ ಏನಾಯಿತು ಅಂತಂದರೆ ರೀಸೆಂಟಾಗಿ ಸಡನ್ನಾಗಿ ನಾನು ಮಲಗಿದ್ದೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ದಿಸ್. ಮಲಗಿದ್ದೀನಿ, ಸಡನ್ನಾಗಿ ನನಗೆ ಹಿಂಗ್ಯಾರೋ ಹಂಗೆ ಆಗ್ತಿದೆ ನಿದ್ದೆಲಿ. ಐ ನೋ ಇಟ್ಸ್ ವೆರಿ ಕ್ರೀಪಿ. ಬಟ್ ದೆನ್ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಆಯಿತು. ನಾನು ಕೂಗೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ನನ್ನ ಕೈಕಾಲು ಮೂವ್ ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಾಯಿಲ್ಲ. ಸೊ ದೆನ್ ಐ ಥಿಂಕ್ ಆಲ್ಮೋಸ್ಟ್ ಫಾರ್ 15 minutes ಐ ಕುಡಂಟ್ ಮೂವ್ ಮೈ ಸೆಲ್ಫ್. ನನ್ನ ಬಾಡಿ ಒಂಚೂರು ಅಲ್ಲಾಡ್ಸೋಕ್ಕಾಗಲಿಲ್ಲ, ಕೈ ಎತ್ತಕ್ಕಾಗಲಿಲ್ಲ. ಆ ಥರ ಫೀಲ್ ಆಯಿತು. ಐ ಥಿಂಕ್ ನಿಮಗೂ ಒಂದಷ್ಟು ಜನಕ್ಕೆ ನಿದ್ದೆಲಿ ಥರ ಫೀಲ್ ಆಗಿರ್ಬೋದು. ಸೊ ನನಗೆ ಆ ಥರ ಆಯಿತು. ಆಮೇಲೆ ಆಫ್ಟರ್ 15 minutes ಐ ವಾಸ್ ಏಬಲ್ ಟು ಮೂವ್ ಮೈ ಹ್ಯಾಂಡ್ ಸಮ್ ಹೌ. ಸೊ ಆಮೇಲೆ ಕೈ ಎತ್ಬಿಟ್ಟು ನನ್ನ ಪಕ್ಕನೇ, ಫಾರ್ ಎಕ್ಸಾಂಪಲ್ ಇಫ್ ಯು ಗೈಸ್ ಕ್ಯಾನ್ ಸಿ, ಸೊ ಇಲ್ಲಿದೆಲ್ಲ, ಸೊ ಇಲ್ಲಿ ಇವಾಗ ನಾನು ಹನುಮಂತನ ಸ್ಟ್ಯಾಚು ಇಟ್ಕೊಂಡಿದ್ದೀನಿ. ಸೊ ಅದೇ ಜಾಗದಲ್ಲಿ ನಾನು ಕೃಷ್ಣನ ಮೂರ್ತಿ ಇತ್ತು, ಆಯಿತಾ. ಸೊ ಅದನ್ನು ಕೈಗೆ ಎತ್ಕೊಂಡು ಮಲ್ಕೊಂಡೆ. ಬೆಳಗ್ಗೆ ಎದ್ದು ನೋಡಿದ್ರೆ ಅದು ಬೆಳಗ್ಗೆಯಿಂದ ಸಿಗ್ತಾನೆ ಇಲ್ಲ, ಆ ಮೂರ್ತಿ ಎಲ್ಲೋ ಇದು ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ಇಟ್ಕೊಂಡಿದ್ದೀನಿ. ಸೊ ನಿಮ್ಮ ಪ್ರಕಾರ ಆ ಥರ ಏನಕ್ಕಾಗುತ್ತೆ ಅಂತ ನಿಮಗೆ ಅನಿಸುತ್ತೆ? ಸೊ ಕಮೆಂಟ್ ಮಾಡಿ. ಮುಂಚೆ ಬ್ಯಾಡ್ ಡ್ರೀಮ್ಸ್ ಬೀಳ್ತಾ ಇತ್ತು, ಮಧ್ಯದಲ್ಲಿ ಸಡನ್ನಾಗಿ ಸ್ಟಾಪ್ ಆಗಿತ್ತು. ಮತ್ತು ಐ ಡೋಂಟ್ ನೋ, ಎವ್ರಿ ಸಿಂಗಲ್ ಡೇ ಒಂಥರದ್ದು ಏನಾದ್ರು ಒಂಥರ ವಿಚಿತ್ರ ಬ್ಯಾಡ್ ಡ್ರೀಮ್ಸ್ ಬೀಳ್ತಾನೆ ಇದೆ. ಸೊ ಐ ಡೋಂಟ್ ನೋ ವೈ ಇಟ್ ಇಸ್ ಹ್ಯಾಪ್ನಿಂಗ್. ಮತ್ತು ನನ್ನದು ಸ್ಲೀಪ್ ಶೆಡ್ಯೂಲ್ ಕೂಡ ಸ್ವಲ್ಪ ಹಾಳಾಗಿದೆ, ಅದನ್ನು ಕೂಡ ಫಿಕ್ಸ್ ಮಾಡ್ಕೋಬೇಕು. ಬಟ್ ನನಗೇನು ಅನ್ನಿಸ್ತದೆ ಅಂತಂದರೆ, ತುಂಬ ಟೈಮಿಂದ ಒಂದೇ ಮನೇಲಿದ್ದೀನಲ್ಲ, ಇಟ್ಸ್ ಬಿನ್ 2 years ಈ ಮನೆಗೆ ಬಂದು. ಸೊ ಹಾಗಾಗಿ ನಾನು ಸ್ವಲ್ಪ ಮನೆ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಚೇಂಜ್ ಆಫ್ ಎನ್ವಿರಾನ್ಮೆಂಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ನನಗೂ ಅನ್ನಿಸ್ತಿದೆ. ಆ್ಯಂಡ್ ನನಗಿನ್ನೊಂದು ಪ್ರಾಬ್ಲಮ್ ಏನಂತಂದರೆ, ಈ ಮನೇಲಿ ಫೇಸ್ ವಾಶ್ ಮಾಡಬೇಕು ಅಂದಾಗ ಸಿಂಕ್ ಇಲ್ಲ. ಸೊ ಲಿಟ್ರಲಿ ನಾನು ಟ್ಯಾಪಲ್ಲೇ ಆನ್ ಮಾಡ್ಕೊಂಡು ತೊಳೆಯೋದು. ಆ್ಯಂಡ್ ಐ ಹೇಟ್ ವೆಟ್ ಫ್ಲೋರ್ಸ್. ಆ್ಯಂಡ್ ಐ ಹೇಟ್ ಗೆಟ್ಟಿಂಗ್ ವೆಟ್ ಇನ್ ದ ನೈಟ್. ಲೈಕ್ ಕೈ ಕಾಲ ನೀರು ಮಾಡ್ಕೊಳ್ಳೋದು ಅದೆಲ್ಲ ನನಗೆ ಓಕೆ ಆಗೋಲ್ಲ. ಸೊ ಹಾಗಾಗಿ ಐ ರಿಯಲಿ ನೀಡ್ ಅ ಸಿಂಕ್. ಸೊ ನನ್ನ ರೂಮಲ್ಲಿ, ನನ್ನ ವಾಶ್ರೂಮಲ್ಲಿ ಸಿಂಕ್ ಇರೋ ಅಂಥ ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು. ರೈಟ್ ನೌ ಐ ಕಾಂಟ್ ಬೈ ಅ ಹೌಸ್. ಸೊ ನನ್ನ ಕಂಡೀಷನ್ ಅರ್ಥ ಮಾಡಿಕೊಂಡು ದ ಬೆಸ್ಟ್ ದಟ್ ಐ ಕ್ಯಾನ್ ಡೂ ಇಸ್ ಅಟ್ಲೀಸ್ಟ್ ಮೂವ್ ಟು ಅ ಹೌಸ್ ವಿಚ್ ಇಸ್ ಕಂಫರ್ಟಬಲ್ ಫಾರ್ ಮೀ ಅಂತ ಹೇಳ್ಬಿಟ್ಟು ಇವಾಗ ಅದೇ ಯೋಚನೆ ಮಾಡ್ತಾ ಇದ್ದೀನಿ. ಐ ರಿಯಲಿ ವಾಂಟ್ ಚೇಂಜ್, ಐ ರಿಯಲಿ ವಾಂಟ್ ಮೂವ್, ಐ ರಿಯಲಿ ನೀಡ್ ಅ ಚೇಂಜ್ ಆಫ್ ಎನ್ವಿರಾನ್ಮೆಂಟ್.
ಮೇ ಬಿ ಯಾವಾಗೇನಾದ್ರು ಬ್ಯಾಡ್ ಡ್ರೀಮ್ ಸ್ಟಾಪ್ ಆಗ್ಬೋದಾ ಅಂತ ಅಷ್ಟೇ. ಹವೆವರ್ ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್ ಗೈಸ್. ಟುಡೇ ವಾಸ್ ಅ very long day I can say, and I also liked my blouse, new blouse. I can't wait to wear my blouse. So ನೀವು ಕೂಡ ನಂತರ ಲೇಸಿ ಇದ್ದಾಗ you can use this. This is not a promotional video. I'm just telling you this could be one of the ways how you can remove your makeup. So ನನಗೆ ಒಂದು ವೆಟ್ ವೈಪ್ಸಲ್ಲಿ ಪೂರ ಕೆಲಸ ಆಗ್ಬಿಡುತ್ತೆ. ಮೋಸ್ಟ್ ಆಫ್ ದ ಟೈಮ್ ನಾನು ಹೇಗೆ ಅಂತಂದರೆ ವೆಟ್ ವೈಪ್ಸಲ್ಲಿ ಈ ಥರ ವೈಪ್ ಮಾಡಿ ಫೇಸ್ ವಾಶ್ ಮಾಡಿ ಸ್ಕಿನ್ ಕೇರ್ ಮಾಡ್ತೀನಿ. ಆನ್ ಡೇಸ್ ಲೈಕ್ ದಿಸ್ ವೆನ್ ಐ ಹ್ಯಾವ್ ಅ ಲಾಂಗ್ ಡೇ ಈ ಥರ ವೈಪ್ ಮಾಡ್ಬಿಟ್ಟು ಮಲ್ಕೊಂಬಿಡ್ತೀನಿ. ಬಿಕಾಸ್ ಝೀರೋ ಪೇಷನ್ಸ್ ಇರುತ್ತೆ. ಕೆಲವು ಸಲ ಮೇಕಪ್ ರಿಮೂವ್ ಮಾಡೋದೇ ದೊಡ್ಡ ವಿಷಯ. ಬಟ್ ದೆನ್ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಸ್ಕಿನ್ ಹಾಳಾಗುತ್ತೆ. ಐ ಥಿಂಕ್ ದಟ್ಸ್ ಮೋಸ್ಟ್ ಆಫ್ ಇಟ್. ಆ್ಯಂಡ್ ಐ ಹೋಪ್ ಯು ಗೈಸ್ ಎಂಜಾಯ್ಡ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.